ಮೊದಲನೇ ಸಲ ಮಂಡ್ಯಕ್ಕೆ ಬಂದಿರೋ ಸಿಎಂ ಆದ್ಮೇಲೆ ಮಳವಳ್ಳಿಗೆ ಸರ್ ಸಿಎಂ ಆದ್ಮೇಲೆ ಕೇಳಿ ಯಾರಾದ್ರೂ ಸರ್ ಸಿಎಂ ಆದ್ಮೇಲೆ ಮೊದಲನೇ ಬಾರಿಗೆ ಬರ್ತಾ ಇದೆ ಸರ್ ಮಳವಳ್ಳಿಗೆ. ಮಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದೆ. ಇಲ್ಲಿ ಸಮರ್ಥವಾದಂಥ MLA ಇರೋದ್ರಿಂದ ನಮ್ಮ ಮುಖಂಡರುಗಳಿರೋದ್ರಿಂದ ಪದೇ ಪದೇ ಬರಬೇಕಾದಂಥ ಜಿಲ್ಲಾ ಮಂತ್ರಿಗಳು ಕೂಡ ಬಹಳ ಸಮರ್ಥವಾದ ಕೆಲಸ ಸರ್. ಲೋಕಸಭೆ ತಯಾರಿ ಹೇಗೆ ನಡೀತಾ ಇದೆ ಸರ್? ಸಚಿವರಿಗೆ ಸೂಚನೆ ಇದೆಯಾ? ಏನು ಕತೆ ಲೋಕಸಭೆ ತಯಾರಿ ಯಾವ ರೀತಿ ನಡೀತಾ ಇದೆ ಸರ್? ತಯಾರಿ ಮಾಡ್ತಾ ಇದ್ದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ನಾವು. BJPಯವರು ಬುರುಡೆ ಹೊಡಿತಿದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಸ್ಪರ್ಧೆಗೆ ಸಚಿವರ ಸೂಚನೆ ಇತ್ತು ಅಂತ ಹೇಳಿದ್ರು, ಚರ್ಚೆ ಇತ್ತು. ಈಗ ನೆನ್ನೆ ಮಾದೇವಪ್ಪ ಹೇಳಿದ್ದಾರೆ CM DCM ಕೂಡ ಸ್ಪರ್ಧೆ ಮಾಡಲಿ ಅಂತ. ಈಗ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನ ತೀರ್ಮಾನ ಮಾಡೋದು. ಲೋಕಲ್ ಆಗಿ MLAಗಳು, ಸೋತ ಅಭ್ಯರ್ಥಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವರು ಮಾದೇವಪ್ಪನ ಹೆಸರು ಹೇಳಿದ್ರೆ ಮಾದೇವಪ್ಪನಿಗೆ ಕೊಡ್ತೀವಿ, ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರು ಕೊಡ್ತೀವಿ. ಸರ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಡಾಲಿ ಧನಂಜಯ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ನಿಂದ ಒಂದು ಚರ್ಚೆ ಆಗ್ತಾ ಇದೆ ಸರ್. ಯಾರು? ಡಾಲಿ ಧನಂಜಯ, ಫಿಲಂ ಚಿತ್ರನಟ. ನಂಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು. ಚರ್ಚೆ ಆಗಿಲ್ವಾ ಸರ್? ನನಗೆ ಗೊತ್ತಿಲ್ಲ, ನಮ್ಮ ಪಾರ್ಟಿಲಿ ಅದ್ರ ಬಗ್ಗೆ ಚರ್ಚೆ ಇಲ್ಲ, ಚರ್ಚೆನೂ ಇಲ್ಲ, ಆ ತರದ್ದು ಇಲ್ಲೂ ಇಲ್ಲ. ಕಳೆದ ಬಾರಿ ಮೈತ್ರಿಯಿಂದ ನೀವು ಬಿಜೆಪಿ ಎದುರಿಸಿದ್ರಿ, ಈ ಬಾರಿ ನೀವೇ ಸಿಂಗಲ್ ಆಗಿ ಮೈತ್ರಿ ಎದುರಿಸ್ತಾ ಇದ್ದೀರಾ ಸರ್? ಇಲ್ಲಿ ಈಗ ಒಂದೇ ಪಕ್ಷ ವಿರೋಧ ಪಕ್ಷ ಇರೋದು, ಎರಡು ಇಲ್ಲ. ಈಗ ಒಂದೇ ಒಂದು ಬಿಜೆಪಿ ಹೆಚ್ಚು ಕಡೆ ಬಿಜೆಪಿ ಜೊತೆಯಲ್ಲಿ JDSನವರು ಮರ್ಜ್ ಆಗ್ಬಿಟ್ಟವ್ರೆ ಈಗ. ಯಾಕಂದ್ರೆ Vamos,